ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಕ್ರಿಯೇಟಿವ್ ಪರಿವಾರ. ಇವತ್ತು ನಾನು ಮೋಮೋಸ್ ರೆಸಿಪಿ ಮಾಡ್ತಿದ್ದೀನಿ. ಸೊ ಮೋಮೋಸ್ಗೆ ಫಸ್ಟ್ ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ ಮೈದಾನ ಒಂಚೂರು ಉಪ್ಪು ಹಾಕಿ ಕಲ್ಸ್ಕೊಂಡಿದ್ದೀನಿ, ಅದನ್ನ ಮುಚ್ಚಿದ್ದೀನಿ. ಇವಾಗ ಮೋಮೋಸ್ ಚಟ್ನಿ ಮಾಡೋಣ ಅಂತ ನಾನಿಲ್ಲಿ ಟೊಮ್ಯಾಟೊ ಟೊಮ್ಯಾಟೊ ಮೆಣಸಿನ್ಕಾಯಿ ಮತ್ತೆ ಗಾರ್ಲಿಕ್ ಮತ್ತೆ ಜಿಂಜರ್ನ ಬೇಯಿಸ್ಕೊಂತಿದೀವಿ. ಮಾಡಕ್ಕೆ ನಾವ್ ಎಷ್ಟು ಸ್ಟ್ರಗಲ್ ಮಾಡ್ತಿದೀವಿ ಅಂತ ಅಂದ್ರೆ ನಿಮ್ ಮನೆ ಅದು ಸಣ್ಣದಾಗಿ ಪೀಸ್ ಮಾಡೋದಕ್ಕೆ ಅಂತ ಕಟ್ಟರ್ ಅಲ್ಲಿ ನಮ್ ಕಸಿನ್ ಫುಲ್ ಮನೆ ಎಲ್ಲ ಮೋಮೋಸ್ ಮಾಡೋಕೆ ಕ್ಯಾಬೇಜ್ ಕಟ್ ಮಾಡಕ್ಕಾಗಿ ಫುಲ್ ಮನೆ ಎಲ್ಲ ಅಡ್ಡಾಡಿ ಇದನ್ನ ಇನ್ನ ಮಾಡ್ತಾನೇ ಇದಲ್ಲ ನೋಡಿ. ಮೋಮೋಸ್ಗೆ ಕ್ಯಾಬೇಜ್ ಎಷ್ಟು ಸಣ್ಣ ಬೇಕು, ದೊಡ್ಡ ಇದ್ರೆ ಅದನ್ನ ನಾವು ಸ್ಟಫ್ ಮಾಡಕ್ ಆಗಲ್ಲ. ಇಲ್ಲಿ ನಾವು ಕ್ಯಾಬೇಜ್ ಮಾತ್ರ ಯೂಸ್ ಮಾಡ್ತಿದ್ವಿ. ನಿಮ್ಗೆ ಇಷ್ಟ ಆದ್ರೆ ನೀವು ವೆಜಿಟೇಬಲ್ಸ್ ಕೂಡ ಯೂಸ್ ಮಾಡ್ಬೋದು. ಚಟ್ನಿಗೆ ಸಿಪ್ಪೆ ತೆಗೆದು ರುಬ್ಬಕ್ ಹಾಕೊಬೇಕು. ಸೊ ನಾವೇನ್ ಬೇಯಿಸ್ಕೊಂಡಿದ್ವು ರೆಡ್ ಚಿಲ್ಲಿ ಮತ್ತೆ ಜಿಂಜರ್ ಗಾರ್ಲಿಕ್ ನ ಕೂಡ ಹಾಕೊಂತಿದೀನಿ, ಅದನ್ನ ರುಬ್ಬೋದಕ್ಕೆ. ಇವಾಗ ಇದನ್ನ ಗ್ರೈಂಡ್ ಮಾಡ್ಬೇಕು. ಲೆಟ್ಸ್ ಗ್ರೈಂಡರ್. 2 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ ಹಾಕೊಳ್ಳಿ. ಆಯಿಲ್ ಕಾದಿರುತ್ತೆ, ಸೊ ಅದಕ್ಕೆ ಒಂಚೂರು ಗಾರ್ಲಿಕ್ ಹಾಕೊಂಡಿದ್ದೀನಿ, ಫ್ರೈ ಆಗ್ಲಿ. ಸೊ ಅದಕ್ಕೆ ನಾವೇನ್ ರುಬ್ಕೊಂಡಿದ್ವಿ ಟೊಮ್ಯಾಟೊ ಗಾರ್ಲಿಕ್ ಜಿಂಜರ್ ಮತ್ತೆ ಚಟ್ನಿ ಎಲ್ಲ ಹಾಕಿ ಅದನ್ನ ಹಾಕ್ತೀನಿ. ಈಸಿಯಾಗಿ ನಾವು ಮೋಮೋ ಚಟ್ನಿನ ಮನೇಲೆ ಮಾಡ್ಕೊಬಹುದು, ಟೇಸ್ಟಿ ಆಗಿರುತ್ತೆ. ಇದಕ್ಕೆ ನಾನು ಒಂಚೂರು ಸಾಲ್ಟ್ ಹಾಕೊಂತಿದ್ದೀನಿ, ಒಂಚೂರು ಸಾಲ್ಟ್. ಅಂಡ್ ನಾನಿಲ್ಲಿ ಹಾಟ್ ಅಂಡ್ ಸ್ವೀಟ್ ಟೊಮ್ಯಾಟೊ ಚಿಲ್ಲಿ ಸಾಸ್ ಹಾಕೊಂತಿದ್ದೀನಿ. ಇದನ್ನ 1 ಟೇಬಲ್ ಸ್ಪೂನ್ ಹಾಕೊಳ್ಳಿ. ನೀವು ಇದಕ್ಕೆ ಸೋಯಾ ಸಾಸ್ ಕೂಡ ಹಾಕೊಳ್ಬೋದು. ನಾನು ಸೋಯಾ ಸಾಸ್ ಹಾಕ್ತಿಲ್ಲ. ಆಲ್ಮೋಸ್ಟ್ ದ ಮೋಮೋ ಚಟ್ನಿ ಇಸ್ ರೆಡಿ. ಕಸಿನ್ ಸ್ಟಫಿಂಗ್ ಮಾಡ್ಕೊಂತಿದ್ದಾಳೆ. ಸ್ಟಫಿಂಗ್ಗೆ ಒಂಚೂರು ಎಣ್ಣೆ ಹಾಕಿ ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಬೇಕು. ದೊಡ್ಡದಾಗಿ ಕ್ಯಾಬೇಜ್ ಕಟ್ ಮಾಡ್ಕೊಂಡ್ರೆ ಸ್ಟಫಿಂಗ್ ಮಾಡೋದಕ್ ಆಗಲ್ಲ. ಸ್ಟಫಿಂಗ್ ಎಷ್ಟು ಚೆನ್ನಾಗಿ ಬರುತ್ತೋ ಮೋಮೋಸ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಸೊ ಸ್ಟಫಿಂಗ್ ಇಸ್ ದ ಬಿಗ್ಗೆಸ್ಟ್ ಪಾರ್ಟ್ ಆಫ್ ಮೋಮೋಸ್. ಕ್ಯಾಬೇಜ್ ಎಷ್ಟು ತಗೊಂಡಿರ್ತೀವೋ ಅದಕ್ಕೆ ತಕ್ಕ ಹಾಗೆ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ ನ ಹಾಕೊಳ್ಬೇಕು. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು. ನನ್ ಕಸಿನ್ ಹಾಕ್ತಿದ್ದಾಳೆ, ಅವಳು ಉಪ್ಪಿನ ರಾಣಿ. ಉಪ್ಪು ತಿನ್ನೋದ್ರಲ್ಲಿ ಜಾಸ್ತಿ. ಅದೆಷ್ಟು ಉಪ್ಪು ಹಾಕಿರ್ತಾಳೋ ಗೊತ್ತಿಲ್ಲ, ತಿಂದಾದ್ಮೇಲೆ ಹೇಳ್ಬೇಕು. ಮೌನ ವ್ರತ ಮಾಡ್ತಿದ್ದಾಳಂತೆ, ಮಾತಾಡ್ತಿಲ್ಲ. ಮಾತಾಡೆ. ಪೆಪ್ಪರ್ ಬೇಕಂತ. ಪೆಪ್ಪರ್ ಕುಟ್ಟಿ ಅವ್ರ ಅಣ್ಣನ ಹತ್ರ ಕುಟ್ಟಿಸ್ಕೊಂಡು ಪೆಪ್ಪರ್ನ ಎಲ್ಲಿ ಬಿಟ್ಟಿದ್ದಾಳೆ. ಸೊ ನಾವು ಕ್ಯಾಬೇಜ್ ಮೋಮೋ ಸ್ಟಫಿಂಗ್ಗೆ ಎಣ್ಣೆ, ಕ್ಯಾಬೇಜ್, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಉಪ್ಪು, ಇವಾಗ ಪೆಪ್ಪರ್ ಹಾಕೊಂತಿದೀವಿ. ಖಾರ ಜಾಸ್ತಿ ತಿನ್ನೋರ್ಬೇಕಂದ್ರೆ ಜಾಸ್ತಿ ಹಾಕೊಳ್ಬೋದು.
ಬೇಕಂದ್ರೆ ವೆಜಿಟೇಬಲ್ಸ್ ಕೂಡ ಮಾಡ್ಕೋಬಹುದು, ಬಟ್ ನಾವು ಇಲ್ಲಿ ಕ್ಯಾಬೇಜ್ ಯೂಸ್ ಮಾಡ್ತಿದೀವಿ. ಎಷ್ಟಾದರೂ ಲೈಕ್ ಕ್ಯಾರೆಟ್ ಎನಿಥಿಂಗ್, ಬಟ್ ಪ್ರಿಫರಬಲಿ ಏನು ಅಂದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ಹಾಗೆ ಇವಳ ತರ ಇಲ್ಲೆಲ್ಲ ಬೀಳ್ಸ್ಬಾರ್ದು. ಆಗ್ಲೇ ಒಂದ್ ಮಾಡಿದಲ್ಲ ಕ್ಯಾಬೇಜ್ ಕಟ್ ಮಾಡಕ್ ಹೋಗಿ, ಇವಾಗ ಕ್ಯಾಬೇಜ್ ಸ್ಟಫಿಂಗ್ ಪ್ರಿಪೇರ್ ಮಾಡ್ಬೇಕಾದ್ರೆ ಏನಾದ್ರೂ ಒಂದ್ ಮಾಡ್ತಿದ್ದಾಳೆ. ಸ್ಟಫಿಂಗ್ ಇಸ್ ರೆಡಿ. ಮುಗೀತು ಸ್ಟಫಿಂಗ್. ಈಗೀತ ರಫ್ ಸ್ಟಫಿಂಗ್. ಇವಾಗ ನೆಕ್ಸ್ಟ್ ಮೋಮೋಗೆ ಪ್ರಿಪೇರ್ ಮಾಡ್ಕೊಳೋಣ. ಬನ್ನಿ 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 ಬನ್ನಿ. ಸೊ ನಾವೇನ್ ಮೈದಾ ಹಿಟ್ಟನ್ನ ಕಲಿಸ್ಕೊಂಡಿದೀವೋ ಅದನ್ನ ಇವಾಗ ಚಪಾತಿ ಅರ್ಧಂಗ್ ಅರಿಬೇಕು. ನೀವು ಚಿಕ್ಕದಾಗ್ ಬೇಕಾದ್ರೆ ಚಿಕ್ಕದಾಗಿ ಮಾಡ್ಕೊಂಡು ಇದ್ ಮಾಡ್ಬೋದು. ನಾವಿಲ್ಲಿ ಚಪಾತಿ ಸೈಜಿಗೆ ಹರ್ಕೊಂಡು ಅದನ್ನ ಆಮೇಲೆ ಬೋಲ್ ಸೈಜ್ ಕಟ್ ಮಾಡ್ಕೊಂತೀವಿ. ಕಟ್ ಮಾಡ್ಕೊಂತೀವಿ. ಸೊ ಇವಾಗ ಇದಕ್ಕೆ ನಾವು ಸ್ಟಫಿಂಗ್ ನ ಫಿಲ್ ಮಾಡ್ಬೇಕು. ಇಷ್ಟು ಇದ್ರೆ ಸಾಕು, ಇಷ್ಟು ತಿನ್ನಾಗಿ. ಸೊ ಅದಕ್ಕೆ ಸ್ಟಫಿಂಗ್ ಮಾಡ್ಬೇಕು. ಒನ್ ಟೇಬಲ್ ಸ್ಪೂನ್ ಹಾಕೊಳ್ಳಿ. ಈ ತರ ನಾವು ಮೋಮೋಸ್ನ ಶೇಪ್ ಬಾಲ್ ಮಾಡಿದೀವಿ. ಅದನ್ನ ಕುಕ್ಕರ್ ಅಲ್ಲಿ, ನಾರ್ಮಲ್ ಕುಕ್ಕರ್ ಎಲ್ಲ ಮನೇಲಿ ಇದ್ದಾರತ್ತಲ್ಲ, ಕುಕ್ಕರ್ಗೆ ಒಂಚೂರು ನೀರ್ ಹಾಕಿ ಅದ್ರ ಒಳಗಡೆ ಸಿಮ್ಮೆನ್ ಇಟ್ಬಿಟ್ಟು ಈ ತರ ಒಂದು ಪಾತ್ರೆ ಇಕ್ಕಿ ಇವಾಗ ನಾವು ಕ್ಲೋಸ್ ಮಾಡ್ತೀವಿ ಲಿಡ್ನ. ಸೊ ಇದನ್ನ ಒಂದು 20 ಮಿನಿಟ್ಸ್ ಅದು ಸ್ಟೀಮ್ ಆಗಕ್ ಬಿಡ್ಬೇಕು. 20 ಮಿನಿಟ್ಸ್ ಆದ್ಮೇಲೆ ಮೋಮೋಸ್ ರೆಡಿ ಆಗಿರುತ್ತೆ. ಇರೋದನ್ನ ತೋರಿಸ್ತೀನಿ.